ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಹಾಗೆಯೇ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಇವತ್ತು ಹಾಗೆ ನಿಮಗೆಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ತಮ್ನೈಲ್ ನೋಡ್ತಿದ್ದಂಗ್ಲೇ ಗೊತ್ತಾಗಿದೆ. ನಾವು ಇವತ್ತು ಕೇಕ್ ಶೋಗೆ ಬಂದಿದ್ದೀವಿ. ಕೇಕ್ ಶೋ ಎಲ್ಲಿ ನಡೀತಿದೆ ಅಂತ ಅಂದರೆ ಗೃಹ ಶೋಭೆ ನಡೀತಾ ಇರೋವಂಥ ಸ್ಥಳದಲ್ಲೇ ಕೇಕ್ ಶೋನು ಕೂಡ ನಡೀತಾ ಇದೆ. ಇದು ಬಂದು ಡಾಲ್ಫಿನ್ ಕಡೆಯವರು ಮಾಡ್ತಾ ಇರೋದು ಕೇಕ್ ಶೋನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೇಕ್ ಶೋ ಎಲ್ಲ. ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇದೆ. ಆಲ್ರೆಡಿ 3 ಡೇಸಿಂದ ಕೇಕ್ ಶೋ ನಡೀತಾ ಇದೆ. 25ನೇ ತಾರೀಕು ಲಾಸ್ಟು. ಕ್ರಿಸ್ಮಸ್ ಮುಗಿತಿದ್ದಂಗ್ಲೇ ಕೇಕ್ ಶೋನು ಕೂಡ ಮುಗಿಯುತ್ತೆ. ಅಷ್ಟರಲ್ಲಿ ಯಾರಾದರೂ ಹೋಗೋರಿದ್ರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಗೃಹ ಶೋಭೆಲಿ ನೀವೇನಾದರೂ ಮನೆದು ಕಿಚನ್ಸ್ದು ಐಟಮ್ಸ್ಗಳಿದ್ರೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಓವನ್, ಗ್ಯಾಸ್, ಮಿಕ್ಸಿ ಈ ಥರದ್ದೆಲ್ಲ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಆಫರ್ಸ್ ಎಲ್ಲ ನಡೀತಾ ಇದೆ. ನಾವು ಏನನ್ನು ಕೂಡ ಎಕ್ಸ್ಚೇಂಜ್ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ನಾವೇನೋ ಅದೇನೋ ನೋಡಲಿಲ್ಲ. ಈ ಕಡೆ ಸೈಡಲ್ಲಿ ಕೇಕ್ ಶೋ ನಡೀತಾ ಇದೆ. ಸ್ಟಾರ್ಟಿಂಗೇ ಅರ್ಜುನ ಆನೆನ ಮಾಡಿಟ್ಟಿದ್ದಾರೆ ನೋಡಿ ಕೇಕಲ್ಲಿ. ನಂಬಕ್ಕೆ ಆಗಲ್ಲ ಕೇಕಲ್ಲಿ ಈ ರೀತಿ ಮಾಡಿಟ್ಟಿದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ.
ಶೋ ತುಂಬ ಚೆನ್ನಾಗಿತ್ತು. ಕೇಕ್ ಶೋ ನೋಡ್ಕೊಂಡು ಇವಾಗ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ತುಂಬ ದಿನದಿಂದ ಚರ್ಚ್ಗೆ ಹೋಗ್ಬೇಕು ಅಂದ್ಕೊಂಡು ಹೋಗೇ ಇರಲಿಲ್ಲ. ಮೈಸೂರಿನಲ್ಲಿರುವಂಥ ಸೆಂಟ್ ಮಿಲೋಮಿಲಾಸ್ ಚರ್ಚ್ಗೆ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ಪಾಂಡಿಚೇರಿಗೆಲ್ಲ ಹೋದಾಗ ಅಲ್ಲೆಲ್ಲ ಚರ್ಚ್ಗಳಿಗೆಲ್ಲ ಹೋಗಿ ನೋಡಿದ್ದೆ. ಆದರೆ ನಮ್ಮ ಮೈಸೂರಿನಲ್ಲಿರುವಂಥ ಚರ್ಚ್ನೇ ನಾನು ನೋಡಿರಲಿಲ್ಲ. ಚೇತನ್ಗೆ ಹೇಳ್ತಾ ಇದ್ದೆ ತುಂಬ ದಿನದಿಂದ ಹೋಗ್ಬೇಕು, ನಾನು ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳಿ. ನೋಡಿಲ್ಲ, ಫೋಟೋಸ್ ಎಲ್ಲ ಫೋಟೋಸ್ದಲ್ಲೆಲ್ಲ ನೋಡಿದ್ದೀನಿ ಅಂತ ಹೇಳಿ. ಅದಕ್ಕೆ ಸರಿ ಟೈಮ್ ಇದೆ ಬಾ, ಇವಾಗ ಹೆಂಗಿದ್ರು ಕ್ರಿಸ್ಮಸ್ ಅಲ್ವಾ, ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಇವಾಗ ಚರ್ಚ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಚರ್ಚ್ ಯಾವ ರೀತಿ ಇದೆ ಮೈಸೂರಿನಲ್ಲಿ ಅಂತ ನೋಡ್ಕೊಂಡು ಬರೋಣ. ಹಾಗೆ ಚರ್ಚ್ ಒಳಗಡೆಲೂ ಕೂಡ ಬಂದ್ವಿ. ಒಳಗಡೆ ಪ್ರೇಯರ್ ನಡೀತಾ ಇತ್ತು. ಹಾಗೆಯೇ ವಿಡಿಯೋಸ್ ಏನು ಮಾಡ್ಕೊಳ್ಳೋ ಆಗಿಲ್ಲ ಅಂತ ಅಂದರು. ಹಂಗಾಗಿ ನಾನು ವಿಡಿಯೋಸ್ ಆಫ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಚರ್ಚ್ ಎಲ್ಲ. ಹಾಗೆಯೇ ಅಲ್ಲೂ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಇವಾಗೆಲ್ಲ ಕೂಡ ರೆಡಿ ಮಾಡ್ತಾಯಿದ್ರು. ಅದೆಲ್ಲ ನೋಡ್ಕೊಂಡು ಇನ್ನು ನಮಗೆ ಮನೆಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಬಂದ್ವಿ. ಚೆನ್ನಾಗಿದೆ, ಯಾರಾದರೂ ಹೋಗೋರಿದ್ರೆ ಹೋಗಿ. ಚರ್ಚಲ್ಲೂ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಇದೆ ಇನ್ನು 2 ಡೇಸು. ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.